ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಕಡುಕೋಳದ ಅನುಭಾವಿ ಮಡಿವಾಳಪ್ಪನವರ ಪುರಾಣ. ಈ ಪುರಾಣವನ್ನು ಕೇಳಲು ಆಗಮಿಸಿರುವಂಥ ಭಕ್ತಿ ಸಂಪನ್ನರಾದ ಯಾವತ್ತೂ ಶರಣ ಸಮೂಹವೇ, ಕಲಾ ಬಳಗವೇ, ಬಸವಣ್ಣವರೇ, ತಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು. ನಿನ್ನೆಯ ದಿವಸ ಅರಳಗುಂಡಿಗೆಯ ಶರಣರು ಎತ್ತುವ ಕೆಲಸ ಮಾಡ್ತಾರೆ. ಬಿದ್ದವರನ್ನು ಎತ್ತುವ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಮನುಷ್ಯರು ಅಂತ ಕರೀತಾರೆ. ಇದಕ್ಕೆ ಧರ್ಮ ಅಂತ ಕರೀತಾರೆ. ಬಿದ್ದವರನ್ನು, ಬೀಳುತ್ತಿರುವವರನ್ನು, ಬೀಳಲಿರುವವರನ್ನು ಯಾರು ಎತ್ತಿ ಹಿಡಿತಾರೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಧರ್ಮ ಅಂತ ಕರೀತಾರೆ. ಅಂಥ ಧರ್ಮದ ಕೈಂಕರ್ಯವನ್ನು ಅರಳಗುಂಡಿಗೆಯ ಶರಣರು ಬಯಸಿ ಬಂದ ಮಡಿವಾಳಪ್ಪನವರಿಗೆ ದೀಕ್ಷೆಯನ್ನು ಮಾಡಿಸ್ತಾರೆ. ಅದು ಯಾವ ದೀಕ್ಷೆ ಅಂದರೆ ಲಿಂಗ ದೀಕ್ಷೆ ಮಾಡಿಸ್ತಾರೆ. ಯಾವ ಲಿಂಗ ದೀಕ್ಷೆ ಅಂದರೆ ಇಷ್ಟಲಿಂಗ ದೀಕ್ಷೆ ಮಾಡಿಸ್ತಾರೆ. ಆ ದಿನ ಅರಳಗುಂಡಿಗೆಯ ಶರಣರು ಜಿಂಬೇರಾಳ ಕಡೆ ಏನು ಕೈ ಮಾಡಿ ತೋರಿಸಿದ್ರಲ್ಲ ಆ ಊರಿಗೆ ಹೋಗ್ತಾರೆ. ಆ ಊರಾಗಿರುವಂಥ ಜಂಬುಲಿಂಗೇಶ್ವರ ದೇವಸ್ಥಾನದೊಳಗೆ ವಾಸ ಮಾಡ್ತಾರೆ. ಆ ಊರಿನ ರಾಗಪ್ಪ ಗೌಡ್ರು, ಆ ಊರಿನ ರಾಗಪ್ಪ ಗೌಡ್ರು ಶರಣರು ಹೇಳಿ ಕಳಿಸ್ಯಾರ ಅಂದ ಮ್ಯಾಲ ಇವರನ್ನು ಮಡಿವಾಳಪ್ಪನವನ್ನು ಇಲ್ಲೇ ಇರಿಸ್ಕೋಬೇಕಂತ ಜಂಬೇರಾದೊಳಗನ ಇಟ್ಕೊಂತಾರೆ. ಮಡಿವಾಳಪ್ಪನವರು ಆ ಊರೊಳಗೆ ಉಳಿದ ಮ್ಯಾಲ ಸುತ್ತ ಹಳ್ಳಿಯ ಜನ ಭಕ್ತರಾಗಿ ಬರಾಕತ್ತು. ಎಲ್ಲರೂ ಬರುವಂಗ ಕುಷ್ಠರೋಗದಿಂದ ನಿವಾರಣೆ ಆಗಿರುವಂಥ ಅರಳಗುಂಡಿಗೆಯ ಮಲ್ಲನಗೌಡನ ತಂಗಿ ಬಾಗಮ್ಮಗೌಡತಿ ಟೈಮ್ ತಗೊಂಡು ಆ ಅರಳಗುಂಡಿಗೆಯಿಂದ ಜಂಬೇರಳಕ್ಕೆ ಆಕಿನೂ ಬರಾಕತ್ತು. ಬಂದವರಿಗೆಲ್ಲ ಬದುಕಿನ ಮಹತ್ವವನ್ನು, ಜೀವನದ ಆದರ್ಶವನ್ನು ಮಡಿವಾಳಪ್ಪನವರು ಸತ್ಸಂಗದ ಮೂಲಕ ತಿಳಿಸ್ಕೊಳಕತ್ತು. ಜೀವನ, ಪ್ರತಿಯೊಬ್ಬರ ಜೀವನ ಈ ನೆಲದ ಮೇಲೆ ಶಾಶ್ವತವಾಗಿ ಉಳಿಬೇಕು ಅಂದರೆ ನಾವೆಲ್ಲ ಸಜ್ಜನರಾಗಬೇಕು. ಸಜ್ಜನರು ಅಂದಾಗ ಅಲ್ಲಿ ದುರ್ಜನರು ಇರಲೇಬೇಕು. ನಾವೆಲ್ಲ ದುರ್ಜನರಾಗದೆ ಸಜ್ಜನರಾಗಬೇಕು ಅಂತ ಬಸವಾದಿ ಶರಣರ ವಚನಗಳನ್ನು ಬಳಸಿಕೊಂಡು ಬಂದವರಿಗೆಲ್ಲ ತಿಳಿಸಿ ಹೇಳಬೇಕು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘ ಎರಡುಂಟು, ಒಂದು ಬಿಡು ಒಂದು ಹಿಡಿ. ಹರವಾಳದವಾಗ ಎಲ್ಲರೂ ಒಳ್ಳೆಯವರು ಅದಾರೇನು? ಎಲ್ಲರೂ ಸಜ್ಜನರು ಅದಾರೇನು? ಕೆಟ್ಟವರು ಅದಾರ, ಒಳ್ಳೆಯವರು ಅದಾರ. ಕೆಟ್ಟವರನ್ನು ಒಳ್ಳೆಯವರನ್ನಾಗಿ ಮಾಡೋದೇ ಧರ್ಮ. ಆ ಕೆಲಸ ಮಡಿವಾಳಪ್ಪನವರು ಜಿಂಬೇರಾಳದೊಳಗೆ. ಯಾಕೆ ಎದರ ಸಲುವಾಗಿ ಅಂದರೆ ಜೀವನ, ಪ್ರತಿಯೊಬ್ಬರ ಜೀವನ ಅಮೂಲ್ಯ ಅದ. ಜೀವನ ಅಂದರೆ ಬರೇ ಉಣೋದು, ಉಡೋದು, ಇಡೋದು
ಸಂಸಾರ ಮಾಡೋದು ಇದಕ್ಕಷ್ಟೇ ಜೀವನ ಅಂತ ಕರೆಯಂಗಿಲ್ಲ. ನಮ್ಮಿಂದ ಇನ್ನೊಬ್ಬರಿಗೆ ಲೇಸಾಗಬೇಕು, ಇನ್ನೊಬ್ಬರಿಗೆ ಒಳಿತಾಗಬೇಕು, ಮತ್ತೊಬ್ಬರಿಗೆ ಹಿತ ಆಗಬೇಕು. ಆ ಭಾವ, ಆ ಗುಣ ನಮ್ಮಲ್ಲಿ ಅಳವಡಬೇಕು. ಅದು ಯಾವಾಗ ಬರ್ತದಂದರೆ ಒಳ್ಳೆಯವರಾದಾಗ, ಸಜ್ಜನರಾದಾಗ. ಇಂಥ ಸಾಮಾನ್ಯ ತಿಳುವಳಿಕೆ ಮಡಿವಾಳಪ್ಪನವರು ಬಂದವರಿಗೆಲ್ಲ ಹಿಂಗೆ ಹೇಳಕ್ಕೆ ಶುರು ಮಾಡಿದ್ರು. ಹಿಂಗೆ ಹೇಳಕ್ಕೆ ಶುರು ಮಾಡಿದ್ರು. ಎಲಿತನ ಹೋಯಿತು ಸುದ್ದಿ ಅಂದರೆ ಕಡ್ಲೇವಾಡ ಅಂತ ಬರ್ತದ, ದೇವಣಗಾಂವದ ಹತ್ರ ಕಡ್ಲೇವಾಡ. ಅಲ್ಲಿ ಒಬ್ಬವ ಕೋಲಿ ಸಮಾಜದವ, ಅವನ ಹೆಸರು ಸಿದ್ದಪ್ಪ. ಸ್ವಲ್ಪ ಭಜನ ಗಿಜನದೊಳಗೆ ಹಾಡಾವ, ಪದ ಹಾಡಾವ. ಜಂಬೇರಾವಳದೊಳಗೆ ಆ ಜನನ ಜಾಸ್ತಿ ಅದ, ಕೋಲಿ ಸಮಾಜದ ಜನನ ಬಹಳ ಜಾಸ್ತಿ ಅದ. ಬಹುಶಃ ಆ ಊರಿಗೆ ಅವನಿಗೆ ಬೀಗ್ತಾನೆ ಇರಬೇಕೋ ಏನೋ. ಮಡಿವಾಳಪ್ಪನವ್ರ ಹೆಸರು ಕೇಳಿ ಕಡ್ಲೇವಾಡದಿಂದ ಸಿದ್ದಪ್ಪ ಜಂಬೇರಾಳಕ್ಕೆ ಬರ್ತಾನೆ. ಒಂದು ಸಲ ಬಂದ, ಮತ್ತೆ ಬರಂಗಾಯ್ತು ಅವನ ಮನಸ್ಸು. ಒಂದು ಸಲ ಬಂದ ಕಡ್ಲೇವಾಡ ಸಿದ್ದಪ್ಪ ಮತ್ತೆ ಬರಂಗಾಗಿ ಖಾಯಾಮ ಮಡಿವಾಳಪ್ಪನವರ ಪಟ್ಟದ ಶಿಷ್ಯ ಆದ. ಕಡ್ಲೇವಾಡದ ಸಿದ್ದಪ್ಪ, ತಲಗಬಾಳದ ಯಾವಪ್ಪ, ಕೈನೂರು ಕೃಷ್ಣಪ್ಪ. ಇವರು ಮಡಿವಾಳಪ್ಪನವರ ಜೀವನದೊಳಗೆ ಆದರ್ಶ ಪರಮ ಶಿಷ್ಯರಾದರು. ಎಷ್ಟರ ಮಟ್ಟಿಗೆ ಪರಮ ಶಿಷ್ಯರಾದರು ಅಂದರೆ ಮಡಿವಾಳಪ್ಪನವರ ತತ್ವ ಪದಗಳದಾವಲ್ಲ, ಆ ಪದಗಳಂತೆ ಇವರೆಲ್ಲರೂ ಬರೆಯಕ್ಕೆ ಶುರು ಮಾಡ್ತಾರೆ. ಈ ರೀತಿಯಾಗಿ ಆಧ್ಯಾತ್ಮಿಕದಲ್ಲಿ ಎಲ್ಲರನ್ನ ಭಾಗಿಯನ್ನಾಗಿ ಮಾಡ್ತಾರೆ. ಯಾಕಂದರೆ ಇದು ಅಸ್ಥಿರ, ಇದು ಈ ಸಂಸಾರ, ಈ ಪ್ರಪಂಚ ಗಾಳಿಗಿಟ್ಟ ದೀಪ. ಗಾಳಿಗಿಡ್ರ ದೀಪ ಹಚ್ಚಿ, ಚಿಮ್ನಿ ಹಚ್ಚಿ, ಅದು ಯಾವಾಗ ಹಾರಿ ಹೋಗ್ತದೆ ಹೇಳೋಕ್ಕಾಗುವುದಿಲ್ಲ. ಗಿಡದಾಗ ಕುತ್ಕೊಂಡಿರುವಂಥ ಹಕ್ಕಿಯಂತೆ ಅದು ಯಾವಾಗ ಹಾರಿ ಹೋಗ್ತದೆ ಹೇಳೋಕ್ಕಾಗುವುದಿಲ್ಲ. ನೀರಿನ ಮೇಲಿನ ಗುರುಳಿಯಂತೆ ಇದು ಯಾವಾಗ ಹೊಡಿತದೆ ಹೇಳೋಕ್ಕಾಗೋದಿಲ್ಲ. ಇದ್ರೊಳಗನೆ ಪ್ರತಿಯೊಬ್ಬರ ಜೀವನ ಸಾರ್ಥಕ ಮಾಡ್ಕೋಬೇಕು. ನಮ್ಮ ಆಯುಷ್ಯ ಎಷ್ಟು ಲೇಷನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಅಂತ ಬಸವಣ್ಣವರು ಪ್ರಶ್ನೆ ಮಾಡ್ತಾರೆ. 2 ದಿನ ಬದುಕಿದರೆ ಸಾಲದೆ, 3 ದಿನ ಬದುಕಿದರೆ ಸಾಲದೆ ಅಂತ ಪ್ರಶ್ನೆ ಮಾಡ್ತಾರೆ. ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ನಾವು ಹೌದು ಅನಿಸ್ಕೊಂಡು ಹೋಗಬೇಕು. ಬುದ್ಧ ದೇವ ಹಿಂಗೆ ಪ್ರವಚನ ಮಾಡ್ತಿದ್ದ. ಸಾವಿರಾರು ಜನ ಬುದ್ಧನ ಪ್ರವಚನಕ್ಕೆ. ಒಂದು ತಿಂಗಳ ಕಾಲ ಇತ್ತು ಬುದ್ಧನ ಪ್ರವಚನ ಆಮ್ರವನದ ಅಡಿಯಲ್ಲಿ. ಒಂದು ವಾರ ಕಳೆದಿತ್ತು, ದಿನಕ್ಕೆ ದಿನ ಹೆಚ್ಚಾಗಕತ್ತು ಪ್ರವಚನಕ್ಕೆ, ಬುದ್ಧನ ಪ್ರವಚನಕ್ಕೆ. ಒಂದು ವಾರ ಇವರು ಪ್ರವಚನ ಕೇಳಿದಾರ. ಎಷ್ಟರ ಮಟ್ಟಿಗೆ ನನ್ನ ಪ್ರವಚನ ಹಿಡಿಸಿರಬೇಕು, ಪರಿಣಾಮ ಆಗಿರಬೇಕು, ಒಂದಿಷ್ಟು ಪರೀಕ್ಷೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಬುದ್ಧ ದೇವ ಏನು ಮಾಡ್ದ ಅಂದ್ರೆ ಕೇಳದ ಒಂದು ಪ್ರಶ್ನೆ ಕೇಳದ. ಏನಂತ ಕೇಳದ ಅಂದರೆ, ಮನುಷ್ಯನಿಗೆ ಆಯುಷ್ಯ ಎಷ್ಟು ಅಂತ ಕೇಳದ. ಹೆಣ್ಣಿರ್ಬೋದು ಗಂಡಿರ್ಬೋದು, ಮನುಷ್ಯನ ಆಯುಷ್ಯ ಎಷ್ಟು ಅಂತ ಕೇಳದ. ಒಬ್ಬ ರುಮಾಲ್ ಮುತ್ಯ ಆ ಇಳಿ ವಯಸ್ಸಿನಲ್ಲಿಯೂ ಬಡಗಿ ಹಿಡ್ಕೊಂಡು ಪುರಾಣಕ್ಕೆ ಪ್ರವಚನಕ್ಕೆ ಬಂದಿದ್ದ. ಮನುಷ್ಯನಿಗೆ ಆಯುಷ್ಯ ಎಷ್ಟು ಅಂತ ಕೇಳಿದಗಳನ್ನೇ ಅವ ಎದ್ದು ನಿಂತು 100 ವರ್ಷ ಅಂದ. 100 ವರ್ಷ, ಬಹುಶಃ ಅವನಿಗೆ 90 ದಾಟಿರಬೇಕು, 90 ವರ್ಷ ದಾಟಿರಬೇಕು. ಇನ್ನೊಂದು 7-8 ವರ್ಷ ನಾ ಇರಂಗೆ ಕಾಣ್ತೀನಿ ಅಂತ ಬುದ್ಧನ ಈ ಪ್ರಶ್ನೆಗೆ 100 ವರ್ಷ ಅಂದ. ಕೇಳಿಸಿಕೊಂಡಿರುವಂಥ ಬುದ್ಧ ಹಿಂಗೆ ಮಾಡದನ್ರಿ. ಮನುಷ್ಯನಿಗೆ 100 ವರ್ಷ ಇಲ್ಲ ಅಂತ ಹಿಂಗೆ ಮಾಡದ. ಒಬ್ಬ ತಾಯಿ ಎದ್ದು ನಿಂತು 60 ವರ್ಷ ಅಂದ. ಮಕ್ಕಳು ಕಂಡಿದ್ಲು, ಮೊಮ್ಮಕ್ಕಳು ಕಂಡಿದ್ಲು. ಬುದ್ಧನ ಈ ಪ್ರಶ್ನೆಗೆ ಮನುಷ್ಯನ ಆಯುಷ್ಯ 60 ವರ್ಷ ಅಂದೊಡನೆ ಅವಾಗನು ಹಿಂಗೆ ಮಾಡೋದು ಇಲ್ಲ ಅಂದ. ಮುಂದೊಂದು ಹುಡುಗ ಕುಂತಿದ್ದ, 10 ವರ್ಷ ಅಂದ. ಮನುಷ್ಯನ ಆಯುಷ್ಯ 10 ಅನ್ನುವಾಗ ಅವಾಗನು ಇಲ್ಲ ಅಂದ.
ಎಲ್ಲ ವಯಸ್ಸಿನವರು ಪುರಾಣಕ್ಕೆ ಪ್ರವಚನಕ್ಕೆ ಬಂದಿದ್ದಾರೆ. ಯಾರು ಏನು ಹೇಳಿದ್ರು ಬುದ್ಧ ಹ್ಞೂ ಅಲ್ಲಿಲ್ಲ, ಇಲ್ಲ ಅಂದ, ಕೊನೆತನ ಇಲ್ಲ. ಮನುಷ್ಯನ ಆಯುಷ್ಯ 1 ವರ್ಷ ಇಲ್ಲ, 1 ತಿಂಗಳ ಇಲ್ಲ, 1 ದಿನ ಇಲ್ಲ. 60 ಮಿನಿಟ್ಗಳು ಕೂಡಿದ್ರೆ 1 ಗಂಟೆ 1 ತಾಸು ಅಂತೀವಿ. ಮನುಷ್ಯನ ಆಯುಷ್ಯ 1 ತಾಸು ಅನ್ನುವಾಗ ಬುದ್ಧದೇವ ಇಲ್ಲ ಅಂತ ಕೇಳಕ್ಕೆ ಬಂದವ್ರಿಗೆ ಕುತೂಹಲ ಆಯಿತು. ಯಾರು ಏನು ಹೇಳಿದ್ರು ಇಲ್ಲ ಇಲ್ಲ ಅನ್ನುವಾಗ ಒಬ್ಬರು 1 ನಿಮಿಷನು ಅಂದರು. ಮನುಷ್ಯನ ಆಯುಷ್ಯ 1 ನಿಮಿಷನು ಅನ್ನುವಾಗ ಬುದ್ಧದೇವ 60 ಸೆಕೆಂಡುಗಳಿಂದ ಕೂಡಿರುವಂಥ 1 ಮಿನಿಟು ಇಲ್ಲ ಅಂತ. ಮನುಷ್ಯನ ಆಯುಷ್ಯ 1 ನಿಮಿಷ ಇಲ್ಲ ಅಂತ. ಎಲ್ಲರೂ ಕೈ ಮುಗಿದು ಕೇಳಿದ್ರು, ನಿಮ್ಮ ಪ್ರಶ್ನೆಗೆ ನಮಗೆ ಉತ್ತರ ಹೇಳೋಕ್ಕಾಗಲಿಲ್ಲ, ಮತ್ತು ನೀವೇ ಹೇಳ್ಬೋದು ಅಂತ. ನೀವೇ ಹೇಳ್ಬೋದು. ಬುದ್ಧ ಮನುಷ್ಯನ ಆಯುಷ್ಯ 100 ಅಲ್ಲ, 50 ಅಲ್ಲ, 10 ಅಲ್ಲ, ತಾಸಲ್ಲ, ನಿಮಿಷ ಅಲ್ಲ, ಎಷ್ಟು ಅಂತ ಕೇಳಿದ್ರೆ ಬರೀ 1 ಉಸಿರು. ಮನುಷ್ಯನ ಆಯುಷ್ಯ 100 ಅಲ್ಲ, 10 ಅಲ್ಲ, ತಾಸಲ್ಲ, ನಿಮಿಷ ಅಲ್ಲ, ಬರೀ 1 ಉಸಿರು ಅಂತ. ಇಷ್ಟು ಹೇಳಿದ್ರು ಕೇಳಕ್ಕೆ ಬಂದವರಿಗೆ ಗೊತ್ತಾಗಲಿಲ್ಲ, ತಿಳಿಲಿಲ್ಲ. ಬರೀ 1 ಉಸಿರು ಅಂತ ಹೇಳಕ್ಕತ್ತೀರಿ, ಅದು ಹೆಂಗಿರ್ತದಂತ ಕೇಳಿದ್ರು ಬಂದವರು. ಕೇಳಕ್ಕೆ ಬಂದವರು ಮನುಷ್ಯನ ಆಯುಷ್ಯ 100 ಅಲ್ಲ, 10 ಅಲ್ಲ, ನಿಮಿಷ ಅಲ್ಲ ಅಂತ ಹೇಳ್ತೀರಿ, ಖರೆ ಅದು ಹೆಂಗಿರ್ತದ ಅನ್ನುವಾಗ ಬುದ್ಧ ಹೇಳ್ತಾನೆ, ನಾ ಹೇಳಕತ್ತೀನಿ, ನೀವು ಕೇಳಕತ್ತೀರಿ. ನಾ ಹೇಳಕತ್ತೀನಿ, ನೀವು ಕೇಳಕತ್ತೀರಿ. ನಾ ಹೇಳಬೇಕಾದ್ರೆ ಹೊರಗಿನ ಗಾಳಿ ಒಳಗೆ ಹೋಗ್ತಿರ್ತದ, ಒಳಗಿನ ಗಾಳಿ ಹೊರಗೆ ಹೋಗ್ತಿರ್ತದ, ಅಂದ್ರನ್ನೇ ಹೇಳಕ್ಕೆ ಬರ್ತದ. ನೀವೇನು ಕೇಳಕ್ಕೆ ಕುಂತೀರಲ್ಲ, ನಿಮ್ಮ ಗಾಳಿ ಒಳಗೆ ಹೋಗಬೇಕು, ಒಳಗಿನ ಗಾಳಿ ಹೊರಗೆ ಬರಬೇಕು ಅಂದಾಗನೇ ನಿಮಗೆ ಕೇಳಕ್ಕೆ ಬರ್ತದ. ಹೋಗೋ ಗಾಳಿ ಬರೋ ಗಾಳಿ ನಿಂತು ಬಿಟ್ಟರೆ ಏನಾಗ್ತದ? ಏನಾಗ್ತದೆ ರೀ? ಏನಾಗ್ತದೆ? ಮುತ್ತೆಯವರು, ಸೊನ್ನದ ಮುತ್ತೆಯವರು ಮೂಕ್ಷಿದ್ದಿನ ಗುಡ್ಯಾಗ ಪುರಾಣ ಹೇಳುವಾಗ ಹೇಳುತ್ತಾನೆ, ಒಮ್ಮಿದೊಮ್ಮೆಲೆ ಹೃದಯಘಾತ, ಹಾರ್ಟ್ ಅಟ್ಯಾಕ್ ಆಯ್ತು. ಇನ್ನು ಇಲ್ಲಿ ಕುಂತಿರ್ತೀರಿ, ಮೊಬೈಲ್ದಾಗ ಎಲ್ಲ ಕಡೆ ಸುದ್ದಿ, ಎಲ್ಲ ಕಡೆ ಸುದ್ದಿ. ಅಂದರೆ ಮನುಷ್ಯನ ಆಯುಷ್ಯ ತಾಸಲ್ಲ, ನಿಮಿಷ ಅಲ್ಲ, ದಿನ ಅಲ್ಲ, ಬರೀ 1 ಉಸಿರು. ಆ ಉಸಿರು ಎಲ್ಲಿತನ ಇರ್ತದ ಅಲ್ಲಿತನ ನಾವು. ಅದು ಆ ಉಸಿರು ಯಾವಾಗ ಹೋಗ್ತದ ಹೇಳಕ್ಕೆ ಬರಂಗಿಲ್ಲ. ಅದ್ರೊಳಗನೆ ಶಿವನ ಒಲುಮೆಗೆ ನಾವೆಲ್ಲ ಕಾಣ್ರಾಗಬೇಕು.